ಸಕ್ಕರೆಯ ಮುತ್ತು ನೀನೆ ಮೆಲ್ಲಗೆ. ಇವಾಗ ಗೊತ್ತಾಯಿತು ಏನಕ್ಕೆ ತುಂಬ ಜನ ಇದ್ದಾರೆ ಇಲ್ಲಿ ಅಂತ. ನಾನು ಆ್ಯಕ್ಚುಲಿ ದರ್ಗಾ ಅಂದ್ಕೊಂಡೆ, ಬಟ್ ದೇವಸ್ಥಾನ, ಹಿಂದೂ ದೇವಸ್ಥಾನ. ಅಲ್ಲೆಲ್ಲ ನೋಡಿದ್ರೆ ಭಯ ಆಗ್ತದೆ ಜನಗಳನ್ನ. ಎಲ್ಲರ ಮೈ ಮೇಲೆ ದೇವ್ರು ಬರೋ ಥರ ಇದೆ ಕಣೆ. ಗಾಳಿಕೆರೆ ಆಂಜನೇಯ ಸ್ವಾಮಿ, ಗಾಳಿಕೆರೆ ಕೆಂಚರಾಯ ಸ್ವಾಮಿ. ಗಾಳಿ ಅಂದರೆ ಹಳ್ಳಿಗಳ ಕಡೆ ದೆವ್ವ ಅಂತ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ಒಂದು ವಿಡಿಯೋ ನಮ್ಮ ಚಿಕ್ಕಮಗಳೂರಿನ 2ನೇ ದಿನದ ಟ್ರಿಪ್ ವಿಡಿಯೋ ಆಗಿರುತ್ತೆ. ಸೊ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಮುಳ್ಳಯ್ಯನಗಿರಿ ಪೀಕು. ಮುಳ್ಳಯ್ಯನಗಿರಿ ಪೀಕಲ್ಲಿ ತುಂಬ ಗಾಳಿ ಇರೋದ್ರಿಂದ ನಮ್ಮ ವಾಯ್ಸ್ಗಳು ಯಾವುದೂ ರೆಕಾರ್ಡ್ ಆಗಲಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಒಂದು ಪ್ಲೇಸ್ಗೆ ನಾನು ಮತ್ತು ಬಿಂದು ಐ ಥಿಂಕ್ 4 years ಬ್ಯಾಕ್ ಬಂದಿದ್ವಿ. ಈಗ ಮತ್ತೆ ಬಂದಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಸ್ಪೆಷಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಹೆವಿ ಮಾನ್ಸೂನ್ ಇತ್ತು. ಈಗ ಪ್ರೀ ಮಾನ್ಸೂನ್ ಟೈಮಲ್ಲಿ ಬಂದಿದ್ದೀವಿ. ಆ್ಯಂಡ್ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮಗೆ, ಆ್ಯಂಡ್ ಕ್ಲಿಯರ್ ಆಗಿತ್ತು. ಲಾಸ್ಟ್ ಟೈಮ್ ಬಂದಾಗೆಲ್ಲ ದೇವ್ರ ದರ್ಶನ ಇದೆಲ್ಲ ಮಾಡೇ ಇರಲಿಲ್ಲ, ಯಾರು ಗೊತ್ತಾಗ್ಬಿಡಲ್ಲ, ಬಟ್ ನೋಡ್ಬೋದು ಅಷ್ಟೇ. ಲಾಸ್ಟ್ ಟೈಮ್ ಬಂದಾಗ ಹೆಂಗಿತ್ತಲ್ವೇನೆ, ಸೇಮ್ ಇದ್ದೇ ಟೆಂಪಲ್ಗೆ ಲಾಸ್ಟ್ ಟೈಮ್ ಬಂದಾಗ ಏನೂ ಕಾಣಿಸ್ತಿಲ್ಲ. ಹೆಂಗಿತ್ತಲ್ಲ. ಚಿಕ್ಕಮಗಳೂರ ಚಿಕ್ಕ ಮಲ್ಲಿಗೆ ಸಕ್ಕರೆಯ ಮುತ್ತು ನೀನೆ ಮೆಲ್ಲಗೆ. ನಿಲ್ಸಾಲೆ ಮುಳ್ಳಯ್ಯನಗಿರಿ ಆದಮೇಲೆ ಇಲ್ಲೊಂದು ಗಾಳಿಕೆರೆ ಪ್ಲೇಸಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇನ್ನು ನೋಡೇ ಇಲ್ಲ, ನಾವು ಹೋಗೇ ಇಲ್ಲ ಗಾಳಿಕೆರೆಗೆ. ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ಹೋಗೋ ದಾರಿ, ಅದನ್ನ ಹೇಳ್ಬೇಕು, ಸ್ಪೆಸಿಫೈ ಮಾಡಬೇಕು. ತುಂಬಾ ಚೆನ್ನಾಗಿದೆ. ಬಂದಿದ್ದ ದಾರಿನೂ ಆ್ಯಕ್ಚುಲಿ ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಚೆನ್ನಾಗಿದೆ. ಬೀಟ್ ಪ್ಲೇಸ್ ತರ ಅಷ್ಟು ಜನ ಇಲ್ಲ, ಬಟ್ ಇಲ್ಲಿ ಸ್ವಲ್ಪ ಜನ ಅಡುಗೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋ ಥರ ಪಿಕ್ನಿಕ್ ಥರ ಬಂದಿದ್ದಾರೆ. ಬಟ್ ಇದು ನಂಗೆ ಸಕ್ಕತ್ ಇಷ್ಟ ಆಯಿತು. ದಿಸ್ ಇಸ್ ಹೈಲೈಟ್ ಅಲ್ಲ, ಈ ಎಂಟ್ರೆನ್ಸು ಈ ಕೆರೆಗೆ. ಸೊ ಇದು ಗಾಳಿಕೆರೆ ಅಂತ, ನೋಡೋಣ ಅಲ್ಲಿ ಹೇಗಿದೆ ಅಂತ. ಅದು ಟಯರ್ಡ್ ಆಗಿದ್ದೀವಿ. ನಾನು ಟಯರ್ಡ್ ಆಗಿದ್ದೀನಿ. ಯಾಕಂದ್ರೆ ಪಾಪ ಗಾಡಿ ಓಡಿಸಿದ್ದಲ್ಲ, ಅಷ್ಟು ಕಷ್ಟಪಟ್ಟು ಓಡಿಸಿದ್ದು ಗೊತ್ತಾ. ಬೆಳಗ್ಗೆ ನಾವು ಮುಳ್ಳಯ್ಯನಗಿರಿ ನೋಡಬೇಕು ಅಂತ ಬಿಟ್ಟಿದ್ದೆ 7:30. ಅಲ್ಲೆಲ್ಲ ಯಾರು ಕೂಡ ಮುಳ್ಳಯ್ಯನಗಿರಿಲಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿರಲ್ಲ. ನಾವು ಟೈಮ್ ಸ್ಪೆಂಡ್ ಮಾಡಿರೋ ಅಷ್ಟಲ್ಲ, ಹೆಚ್ಚು ಕಮ್ಮಿ ಒಂದು 3 hours ಇದ್ವೇನೋ. 10:30 11 ಆಗಿತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ. ಅದಾದ್ಮೇಲೆ ಸೀದಾ ಬಂದ್ವಿ. ಆ್ಯಕ್ಚುಲಿ ಬಾಬಾ ಬುಡನ್ಗಿರಿ ಹೋಗಬೇಕಾಗಿತ್ತು, ಆಲ್ರೆಡಿ ನೋಡಿದ್ದೀವಲ್ಲ ಅಂದ್ಬಿಟ್ಟು ಗಾಳಿಕೆರೆ ನೋಡೋಕೆ ಬಂದಿದ್ದೀವಿ. ಇಲ್ಲೂ ಕೆಲವೊಂದು ಅಂಗಡಿಗಳಿದೆ. ಗುಡ್ ಅಲ್ಲ, ಅಂಗಡಿಗಳಿದೆ ಅಂದರೆ ಜನಗಳು ಬರ್ತಾರೆ ಅಂತಲ್ಲ. ಅಂದರೆ ಎವ್ರಿಡೇ ಬರ್ತಾರೆ ಅನಿಸುತ್ತೆ. ಓ ಇಲ್ಲಾಂದರೆ ಫ್ರೈಡೇ. ಇಲ್ಲೆಲ್ಲ ಇದು ಫ್ರೈಡೇ ಸ್ಪೆಷಲ್. ಇಲ್ಲಿ ಬಾಬಾ ಬುಡನ್ಗಿರಿಗಲ್ಲಿ ಫ್ರೈಡೇ ಬರ್ತಾರಲ್ಲ, ಅದೇ ರೀತಿ ಇಲ್ಲಿ ಫ್ರೈಡೇ ಆದರೆ ಫ್ಯಾಮಿಲಿ ಬಂದು ಸೆಲೆಬ್ರೇಟ್ ಮಾಡೋ ಥರ ಇರುತ್ತೆ. ಇದೇ ಕೆರೆ. ಇವಾಗ ಗೊತ್ತಾಯಿತು ಏನಕ್ಕೆ ತುಂಬ ಜನ ಇದ್ದಾರೆ ಇಲ್ಲಿ ಅಂತ. ಸೊ ದರ್ಗಾ ಇದೆ ಇಲ್ಲಿ. ದರ್ಗಾ ಇರೋದಕ್ಕೆ ತುಂಬ ಜನ ಇಲ್ಲಿ ಬಂದು ಪ್ರೇ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಬಿಂದು ನಾನು ಬಿಟ್ಟು ಹೋಗ್ತಾ ಇದ್ದಾಳೆ. ಬಿಂದು ನಾವು ಒಂಚೂರಲ್ಲಿ ಹೋಗಿ ಏನಾದರೂ ಬೇಡ್ಕೊಂಡು ಆಮೇಲೆ ಇಲ್ಲಿಂದ ಬಿಡೋಣ. ನಾನು ಆ್ಯಕ್ಚುಲಿ ದರ್ಗಾ ಅಂದ್ಕೊಂಡೆ, ಬಟ್ ದೇವಸ್ಥಾನ, ಹಿಂದೂ ದೇವಸ್ಥಾನ. ಬಟ್ ಏನು ದೇವರು ಅಂತ ಅರ್ಥ ಆಗಿಲ್ಲ ನನಗೆ. ಅಲ್ಲಿ ಬೋರ್ಡು ಕೂಡ ಬರೆದಿರಲಿಲ್ಲ. ಬರೀ ಇಲ್ಲಿರೋ ಊರು ಜನ ಮಾತ್ರ ಪೂಜೆ ಮಾಡ್ಕೊಳ್ತಿದ್ರು ಅನಿಸುತ್ತೆ.
ಹಾಂ ಓಕೆ, ರಾಂಗ್ ಇನ್ಫಾರ್ಮೇಷನ್ ಆಗಲೇ ಕೊಟ್ಟಿದ್ದು. ಬಟ್ ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ, ಹಿಂದೂನೂ ಇದ್ದಾರೆ. ಗೊತ್ತಿಲ್ಲ, ಈ ಜಾಗದ ವಿಶೇಷ ತಿಳ್ಕೊಬೇಕು, ತಿಳ್ಕೊಳ್ಳೋಣ ಆಮೇಲೆ. ಇದೇನೆ ಒಳ್ಳೆ ಭಯ ಆಗಲ್ವಾ ನೋಡು. ಮಟನ್ದು ಅದು, ಚಿಕನ್ ಮಟನ್ದು. ಹೌದಾ, ನಿನಗೆ ಅರ್ಥ ಆಗಿರೋ ನನಗೆ ಅರ್ಥ ಆಗಿಲ್ಲ. ಏನಾದ್ರು ಬಂದರೆ ನಾನ್ ವೆಜ್ ಕಟ್ ಮಾಡೋಕ್ಕಲ್ಲ. ಅದೇ ಕಣೆ, ಇದು ಈ ದೇವ್ರಿಗೆ ಬಲಿ ಕೊಡ್ತಾರೆ ಅನ್ಸುತ್ತೆ ಕಣೆ. ಆ ದೇವಸ್ಥಾನ ಇದೆಯಲ್ಲ, ಅದ್ಯಾವುದು ಹೆಣ್ಣು ದೇವರು, ಹೆಣ್ಣು ದೇವರ ಇಲ್ಲಾಂದರೆ ಈ ಕಡೆ. ಸ್ವಾಮಿ ಆ್ಯಕ್ಚುಲಿ ಅಲ್ಲಿ ಮೂರ್ತಿ ಇರಲಿಲ್ಲಪ್ಪ, ಅಲ್ಲಿ ಒಂದು ಹೆಂಗಿದೆ ಅಂದರೆ ಒಂದು ಹೆಂಗೆ ಹೇಳೋದು, ಒಂದು ದಿಬ್ಬ ಥರ. ಕೇಳ್ಬೇಕಾನೆ ಯಾವ ದೇವರು ಅಂತ. ಅಲ್ಲೆಲ್ಲ ನೋಡಿದ್ರೇ ಭಯ ಆಗ್ತದೆ ಜನಗಳನ್ನ. ಎಲ್ಲರ ಮೈ ಮೇಲೆ ದೇವ್ರು ಬರೋ ಥರ ಇದೆ ಕಣೆ. ಎಲ್ಲ ಒಂಥರ ಸೈಲೆಂಟಾಗಿ ಕುತ್ಕೊಂಡವ್ರೆ. ನಂಗೆ ಭಯನೇ ಆಗೋಯ್ತು ಅವ್ರನ್ನ ನೋಡಿ. ಯಾವುದೋ ಪವರ್ಫುಲ್ ದೇವ್ರು ಅನ್ಸುತ್ತೆ ಇಲ್ಲಿ. ಏನಾದ್ರು ಇನ್ಫಾರ್ಮೇಷನ್ ತಿಳ್ಕೊಂಡು ಹೇಳ್ಬೇಕಲ್ಲ. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ಹಾಂ, ಬೋರ್ಡ್ ಹಾಕಿರಲಿಲ್ಲ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಎಲ್ಲ ದೇವರ ಹೆಸರನ್ನು ಹಾಕೋರೆ. ಗಾಳಿಕೆರೆ, ಅದೇ ತುಂಬ ದೇವರುಗಳಿದೆ. ಕೆಂಚರಾಯ ಸ್ವಾಮಿ ಕೊಡ್ತಾರೆ. ಗಾಳಿಕೆರೆ ಆಂಜನೇಯ ಸ್ವಾಮಿ, ಗಾಳಿಕೆರೆ ಕೆಂಚರಾಯ ಸ್ವಾಮಿ, ಅಷ್ಟೇ. ಇದೆರಡು ದೇವಸ್ಥಾನ ಇದೆ ಚೆನ್ನೈಯಲ್ಲಿ. ಓಕೆ, ಆಂಜನೇಯ ಸ್ವಾಮಿ, ಅದಕ್ಕೆ ಈ ತ್ರಿಶೂಲನೂ ಇಟ್ಟಿದ್ರು, ಪ್ಲಸ್ಸು ನಾಮನೂ ಇತ್ತು. ಓಕೆ, ಗಾಳಿ ಆಂಜನೇಯ ಕೆರೆ ಸ್ವಾಮಿ. ಸರಿ, ಗಾಳಿಕೆರೆ ಆಂಜನೇಯ ಸ್ವಾಮಿ. ಇಲ್ಲ ಆಂಜನೇಯ ಸ್ವಾಮಿ, ಹಾಗೆ ಕೆರೆ, ಗಾಳಿ, ಆದರೆ ಗಾಳಿ ಇಲ್ಲ. ಗಾಳಿ ಯಾಕಿಲ್ಲ ಅಂದರೆ ಮಧ್ಯಾಹ್ನ ಹೊತ್ತು ಬಂದಿರೋದ್ರಿಂದ. ಬಟ್ ಸುತ್ತಮುತ್ತ ಪ್ರದೇಶ ಚೆನ್ನಾಗಿದೆ, ಬಟ್ ಎಲ್ಲ ಹಾಳು ಮಾಡಿರೋದು ಹಾಗೆ ಇದೆ. ಎಷ್ಟು ಪೇಪರ್ಸು, ಎಷ್ಟು ಕವರ್ಸು, ಎಷ್ಟು ಗಲೀಜಾಗಿದೆ. ಈಗ ಮೇಂಟೆನೆನ್ಸ್ ಬೇಕಿಲ್ಲಿ. ಇಲ್ಲೆಲ್ಲ ನಾನ್ ವೆಜ್ ಮಾಡ್ಕೊಂಡು ತಿಂತಾರೆ ಅನ್ಸುತ್ತೆ. ಭಯ ಆಗುತ್ತೆ. ಅದಕ್ಕೆ ಅವ್ರಂಗೆಲ್ಲ ಕಾಣಿಸ್ತಾರೆ ಅಂತ. ಗಾಳಿ ಅಂದರೆ ಹಳ್ಳಿಗಳ ಕಡೆ ದೆವ್ವ ಅಂತ ಚಿನ್ನ. ಅದಕ್ಕೆ ಗಾಳಿ ಕೆರೆ ಸ್ವಾಮಿ ಅಮ್ಮ. ಅವ್ರು ಅದಕ್ಕೆ ಮುಚ್ಚಿಟ್ಕೊಂಡಿದ್ದು. ಅವ್ರು ನಮ್ಮನೆ ನೋಡ್ತಾ ಇದ್ದೀವಿ, ಅಲ್ಲಿ ನೋಡ್ಬಿಟ್ಟು ಚಿನ್ನ ಸೌಂಡ್ ಬರ್ತಿದೆ ತಾನೆ. ಅಮ್ಮ, ಹಿಂದೆಗಡೆ ಸೌಂಡ್ ಬರ್ತದೆ. ಯಾರ ಮೈ ಮೇಲೆ ಗಾಳಿ ಮೆತ್ಕೊಂಡೈತೆ. ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಬಟ್ ಭಯ. ನಮ್ಗೆ ಹತ್ರ ಹೋದ್ರೆ ಭಯ. ಇಲ್ಲಿ ಮೇಲೆನಾ? ಚೆನ್ನಾಗಿ ಹೋಗೋದು ಬೇಡ ಕಣೆ ಇದು, ಪ್ಲೀಸ್ ಕಣೆ. ಬೇಡ ಕಣೆ, ಇಲ್ಲೆಲ್ಲ ಗಾಳಿಗಳು ಜಾಸ್ತಿ ಇರುತ್ತಂತೆ. ಬೇಡ ಬಾರೆ ಬಿಂದು. ಇವಳಿಗೆ ಎಷ್ಟು ಧೈರ್ಯ ಅಂದರೆ, ಬೇಡ ಬೇಡ ಅಂದ್ರೂ ನನಗೆ ಬೇರೆ ಮೀಟ್ರ್ ಆಫ್ ಆಗೋಯ್ತು. ಅಲ್ಲಿ ಗಾಳಿ ಬೀಳಿಸ್ತಾರದು ನೋಡಿ. ಅಮ್ಮ, ಅವ್ರು ಹೇಳೋದೆಲ್ಲ ಕೇಳಿಸ್ತಾ ಇದೆ. ಹೆಚ್ಚು ಕಮ್ಮಿ ಒಂದು 10 ನಿಮಿಷದಿಂದನೂ ನಡೀತಿದೆಯಲ್ಲ ಇದು. ಸೊ ನಾವು ಮೇಲೆ ಹೋಗಿ, ನಾನು ಹೋಗಿಲ್ಲ, ಬಿಂದು ಹೋದ್ಲು. ನಾನಿವಾಗ ಬಿಂದುನ ಕರೆದು ಮತ್ತು ಇಲ್ಲೇ ಕೇಳಿಸ್ಕೊಳ್ತಿದ್ದೆ ಏನೇನು ಮಾತಾಡ್ತಿದ್ರು ಅಂತ. ದೇವರು ಮತ್ತು ಗಾಳಿ ಮಾತಾಡ್ತಾ ಇದೆ. ವಿತೌಟ್ ಕ್ಲೂ ಬಂದ್ಬಿಟ್ಟು ಇಲ್ಲಿ 1 ಸೆಕೆಂಡ್ ಮೀಟ್ರ್ ಆಫೇ ಆಗೋಯ್ತು ನನಗೆ ಗಾಳಿ ಅಂದ ತಕ್ಷಣ. ವಿಶೇಷವಾದ ಜಾಗ ಇದು. ಕಾಂಟ್ಯಾಕ್ಟ್ ಮಾಡಿ ಯಾರಿಗಾರು ಗಾಳಿ ಹಿಡಿದಿದ್ರೆ ಇಲ್ಲಿ. ಡೇನ ಏನು ಮಾಡ್ತಾ ಇದ್ದೀವಿ.
ಸೈನಿಂಗ್ ಆಫ್. ನಾನು ಮತ್ತೆ ಬಿಂದು. ಹಿಂದೆರಡು ಕಪ್ಪಲ್ಲು, ಒಬ್ಬರು ಕಪ್ಪಲ್ಲು ಮತ್ತು ಫ್ರೆಂಡು, ಹಸು, ನನ್ನ ಹೆಂಡತಿ, ನಾನು. ಕಸದ ಬುಟ್ಟಿ. ಕಸದ ಬುಟ್ಟಿಲಿ ತಿಂತಿರೋ ಹಸು. ಆ್ಯಂಡ್ ನಾನು ಟೀ ಕುಡಿತಾ ಇದ್ದೀನಿ. ಬಿಂದು ಬಾಯ್ ಫ್ರೆಂಡ್ಸ್. ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ನೋಡಿದ್ವಿ. ಏನು ಬರೆದಿದೆ ಇಲ್ಲಿ? ಜನರ ಹಣವನ್ನು ಲೂಟಿ ಮಾಡುತ್ತಿರುವ HDFC ಬ್ಯಾಂಕಿಗೆ ಧಿಕ್ಕಾರ. ಅದೂ HDFC ಬ್ಯಾಂಕ್ ಮುಂದೆನೇ ಹಾಕಿದ್ದಾರೆ. HDFC ಚಿಕ್ಕಮಂಗ್ಳೂರು ಬ್ರಾಂಚ್. ಹೆಂಗೆ ಅನ್ಸುತ್ತಲ್ಲ ಇದು? ಕ್ರೇಜಿ ಅಲ್ಲ? ಯಾರು ಹಾಕಿರೋದು ಅಂತ ಅವ್ರ ಹೆಸರು ಕೆಳಗೆ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ. ನಾವು ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ಬೋದಿತ್ತು. ಜನರ ಹಣನ ಲೂಟಿ ಮಾಡೋದು ನಿಮಗೆ ಧಿಕ್ಕಾರ.